ಎಷ್ಟು ಜನ ಇನ್ನು ನೆಕ್ಸ್ಟ್ 5 years ಅಲ್ಲಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಾ? ಇಲ್ಲಿ ಕೂತಿರುವಂತ ಎಷ್ಟು ಜನ 5 ವರ್ಷ ಆದ್ಮೇಲೆ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಾ? ಇವತ್ತು ನಾನು ನಿಮ್ಗೆ ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರು ಇನ್ನು 5 ವರ್ಷ ಆದ್ಮೇಲೆ ನೀವೆಲ್ಲರೂ ಬಿಸ್ನೆಸ್ ರನ್ ಮಾಡ್ತಾರೆ. ಯಾಕೆ? ಅದು ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಬೇರೆಯವ್ರ ಬಿಸ್ನೆಸ್ ಆಗಿರ್ಬೋದು. ಎಂಪ್ಲಾಯಿ ಅಂತಂದ್ರೆ ಏನು? ಜಾಬ್ ಹೋದಾಗ ನಾವು ನಮ್ಮ ಬಿಸ್ನೆಸ್ ಮಾಡ್ತಾ ಇರ್ತೀವ, ಬೇರೆಯವ್ರ ಬಿಸ್ನೆಸ್ ಅಂತಾನೆ ರನ್ ಮಾಡ್ತಾ ಇರ್ತೀವಿ. ಸೊ ಒಂದು ಮೈಂಡ್ ಸೆಟ್ ತೆಗೆದುಕೊಳ್ಳೋಣ, ನಾವು ಬಿಸ್ನೆಸ್ ಮಾಡಲ್ಲ, ನಮ್ಗೆ ಬಿಸ್ನೆಸ್ ಮಾಡೋದು ಕಲ್ತ್ಕೋಬೇಕಾಗಿಲ್ಲ, ನಮ್ಗೆ ಬಿಸ್ನೆಸ್ ಹೇಗೆ ನಡೆಯುತ್ತೆ ಅಂತ ನಮ್ಗೆ ಐಡಿಯಾನು ಬೇಡ ಅಂತ ಅನ್ಕೊಳ್ಳುವಂತ ಆ ನೋಷನ್ ನಾವು ತೆಗೆದಾಕ್ತಾರೆ. ಸೊ ಬಿಸ್ನೆಸ್, we will be running business, whether it might be our own business or it might be someone else's business. So ಆ ಒಂದು ರೀಸನ್ ಇಂದ ಪ್ರತಿಯೊಬ್ಬರು ಆಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ಪ್ರತಿಯೊಬ್ಬರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸರ್, ನಾನು ಆಂಟರ್ಪ್ರಿನರ್ ಆಗಬೇಕು ಅಂತಾನೆ ಇಲ್ಲ. ಐ ಡೋಂಟ್ ವಾಂಟ್ ಟು ಬಿಕಮ್ ಅನ್ ಆಂಟರ್ಪ್ರಿನರ್, ಐ ವಾಂಟ್ ಟು ಬಿ ಅನ್ ಎಂಪ್ಲಾಯಿ. ನನಗೆ ಈ ಆಂಟರ್ಪ್ರಿನರ್ಶಿಪ್ ಸೆಲ್ ಇಂದ ಏನ್ ಬೆನಿಫಿಟ್ ಆಗುತ್ತೆ? ಸೊ ಈಗ ಒಬ್ಬ ಸ್ಟೂಡೆಂಟ್ ಕಾಲೇಜ್ ಅಲ್ಲಿ ಆಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ ಮಾಡಿದಾನೆ ಅಂತಂದ್ರೆ ಅವ್ನು ಏನೇನೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ, ಏನ್ ಮಾಡ್ತಾ ಇರ್ತಾರೆ? ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಒಬ್ಬ ಸ್ಟೂಡೆಂಟ್ ಏನ್ ಮಾಡ್ತಾರೆ? ಅವ್ನ ಬಿಸ್ನೆಸ್ ಬಗ್ಗೆ ಅಡ್ವರ್ಟೈಸ್ ಮಾಡ್ತಾ ಇರ್ತಾನೆ, ವೆರಿ ನೈಸ್. ಆಮೇಲೆ ಇನ್ವೆಸ್ಟ್ಮೆಂಟ್ ತಗೊಂಡ್ ಬರ್ತಾ ಇರ್ತಾನೆ, ವೆರಿ ನೈಸ್. ಆಮೇಲೆ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ, ಬಟ್ ಸೂಪರ್. ಅವ್ನ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ, ನೆಕ್ಸ್ಟ್ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡ್ತಾನೆ. ಆಮೇಲೆ ಆಫರ್ಸ್, ಪ್ರಮೋಷನ್ಸ್, ಮಾರ್ಕೆಟಿಂಗ್ ಮಾಡ್ತಾನೆ, ಫ್ಯಾಂಟಾಸ್ಟಿಕ್. ಒಬ್ಬ ಸ್ಟೂಡೆಂಟ್ ಕಾಲೇಜಲ್ಲಿ ಇದ್ದಾಗ ಆಂಟರ್ಪ್ರಿನರ್ ಆಗಿದ್ದಾನೆ ಅಂತಂದ್ರೆ, ಈ ಸೆಲ್ ಅಲ್ಲಿ ಇದ್ದಾನೆ ಅಂತಂದ್ರೆ ಇದೆಲ್ಲ ಆಕ್ಟಿವಿಟಿ ಮಾಡ್ತಾ ಇರ್ತಾನೆ ಅಲಾಂಗ್ ವಿತ್ ಹಿಸ್ ಸ್ಟಡೀಸ್ ಅಲ್ವಾ, ಅಲಾಂಗ್ ವಿತ್ ಹಿಸ್ ಎಂಜಾಯ್ಮೆಂಟ್. ಅದೇ ಒಬ್ಬ ಸ್ಟೂಡೆಂಟ್ ಆಂಟರ್ಪ್ರಿನರ್ ಆಗಿಲ್ಲ ಅಂತಂದ್ರೆ ಈ ಆಕ್ಟಿವಿಟೀಸ್ ಎಲ್ಲ ನೀವು ಹೇಳಿದ್ರಲ್ಲ ಅದನ್ನ ಎಷ್ಟು ಮಾಡಕ್ ಮಾಡ್ತಾರೆ? ಅದೇ ಈಗ ಒಂದು ಕಂಪನಿಗೆ ಪ್ರತಿ ವರ್ಷ ಸಾವಿರಾರು ಜನ MBA, BBA, BCA, ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್, ಲಕ್ಷಾಂತರ ಜನ ಪಾಸ್ ಔಟ್ ಆಗಿ ಹೊರಗಡೆ ಬರ್ತಾರಲ್ವಾ. ಇದರಲ್ಲಿ ಕಂಪನಿಗಳಿಗೆ ಎಲ್ಲರೂ ತಗೊಳಕಾಗುತ್ತೆ, ಕಂಪನಿ ಒಂದಷ್ಟು ಜನ ಮಾತ್ರ ತಗೊಳಕಾಗುತ್ತೆ. ಸೊ ಕಂಪನಿ ಯಾರನ್ನ ಚೂಸ್ ಮಾಡುತ್ತೆ? ಒಬ್ಬ, ಇದೆಲ್ಲ ನೀವು ಆಕ್ಟಿವಿಟೀಸ್ ಹೇಳಿದ್ರಲ್ಲ, ಇದೆಲ್ಲ ಕಂಪನಿ ಪ್ರತಿದಿನದ ಡೇ ಟು ಡೇ ಆಕ್ಟಿವಿಟೀಸ್ ಅಂತ. ಕಂಪನಿ ಏನ್ ಮಾಡುತ್ತೆ? ಮಾರ್ಕೆಟಿಂಗ್ ಮಾಡುತ್ತೆ. ಕಂಪನಿ ಏನ್ ಮಾಡುತ್ತೆ? ಪ್ರಾಫಿಟ್ಸ್ ಬಗ್ಗೆ ಯೋಚನೆ ಮಾಡುತ್ತೆ. ಕಂಪನಿ ಏನ್ ಮಾಡುತ್ತೆ? ಇನ್ವೆಸ್ಟ್ಮೆಂಟ್ ತಗೊಂಡ್ಬರುತ್ತೆ. ಕಂಪನಿ ಏನ್ ಮಾಡುತ್ತೆ? ಟ್ಯಾಕ್ಸಸ್, ರೂಲ್ಸ್, ರೆಗ್ಯುಲೇಷನ್, ಗೈಡ್ಲೈನ್ಸ್ ಬಗ್ಗೆ ಸ್ಟ್ಯಾಂಡರ್ಡ್ಸ್ ಮಾಡುತ್ತೆ. ಸೊ ಕಂಪನಿ ಏನ್ ಮಾಡುತ್ತೆ ಅದನ್ನ ನೀವು ಆಲ್ರೆಡಿ 2 ವರ್ಷ MBA ಅಥವಾ 2 ವರ್ಷ 3 ವರ್ಷ BCA ಅಥವಾ 4 ವರ್ಷ ಇಂಜಿನಿಯರಿಂಗ್ ಅಲ್ಲಿ ಆಲ್ರೆಡಿ ಮಾಡಿರ್ತಾನಲ್ವಾ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ. ಕಂಪನಿ ಯಾರನ್ನ ಚೂಸ್ ಮಾಡುತ್ತೆ? ಎಕ್ಸ್ಪೀರಿಯನ್ಸ್ ಇರೋಂಗ, ಎಕ್ಸ್ಪೀರಿಯನ್ಸ್ ಇಲ್ಲದೆ. ಸೊ ಮೈ ಅಡ್ವೈಸ್ ಫಾರ್ ಯು ಟುಡೇ, ಒಂದು ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡೋಣ. ಅದು ಫೇಲ್ ಆಗುತ್ತೆ ಬಿಡುತ್ತೆ ಸೆಕೆಂಡರಿ, ಬಟ್ ಇದೆಲ್ಲ ಸ್ಕಿಲ್ಸ್ ನಮಗೆ ತಿಳ್ಕೊತೀವ. ಸೊ ನಾವು ಜಾಬ್ ಹೋಗ್ಬೇಕು ಅಂದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಇನ್ ಆಂಟರ್ಪ್ರಿನರ್ಶಿಪ್ ನಮಗೆ ಆಡ್ ಆನ್ ಅಡ್ವಾಂಟೇಜ್ ಆಗುತ್ತೆ ಬೇರೆ ಕ್ಯಾಂಡಿಡೇಟ್ಸ್ ಇಂದ. ಸೊ ಇವಾಗ ಹೇಳಿ, ನಾವು ಆಂಟರ್ಪ್ರಿನರ್ಶಿಪ್, ನಮ್ಮ ಓನ್ ಸ್ಟಾರ್ಟ್ಅಪ್, ನಮ್ಮ ಸ್ವಂತ ಬಿಸ್ನೆಸ್ ಅಥವಾ ಅಟ್ಲೀಸ್ಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾವು ಮಾಡಬೇಕಾ? ಮಾಡಬೇಕು.